1974ರಲ್ಲಿ ಭಾರತ ಜಾಗತಿಕ ವಿರೋಧವನ್ನು ಧಿಕ್ಕರಿಸಿ ಮೊದಲ ಪರಮಾಣು ಪರೀಕ್ಷೆಗೆ ಮುಂದಾಗೋದಿ ಕಾರಣ ಏನು? ಕೇಂಬ್ರಿಡ್ಜ್ನ ಯುವ ಭಾರತೀಯ ಭೌತಶಾಸ್ತ್ರಜ್ಞ ಡಾಕ್ಟರ್ ಹೋಮಿ ಭಾಭಾ ಭಾರತದ ಪರಮಾಣು ಮಹತ್ವಾಕಾಂಕ್ಷೆಗೆ ಹೇಗೆ ಅಡಿಪಾಯವನ್ನು ಹಾಕಿದ್ರು? ಪೋಖ್ರಾನ್ನಲ್ಲಿ ಭಾರತದ ಮೊದಲ ಪರಮಾಣು ಪರೀಕ್ಷೆ ಕಾರ್ಯತಂತ್ರದ ಅಗತ್ಯವಾಗಿತ್ತ ಅಥವಾ ಜಗತ್ತಿಗೆ ರಾಜಕೀಯ ಸಂದೇಶವಾಗಿತ್ತ? ಇತರ ರಾಷ್ಟ್ರಗಳು ಈಗಾಗಲೇ ಬೃಹತ್ ಪರಮಾಣು ಸ್ಥಾವರ ಹೊಂದಿದ್ರು ಕೂಡ 1998ರ ಪರಮಾಣು ಪರೀಕ್ಷೆ ನಂತರ ಭಾರತದ ಮೇಲೆ ನಿರ್ಬಂಧವನ್ನು ವಿಧಿಸಿದ್ ಯಾಕೆ? ಪೋಖ್ರಾನ್ 2 ಭಾರತದ ಜಾಗತಿಕ ಇಮೇಜ್ ಅನ್ನ ಹೇಗೆ ಪರಮಾಣು ಶಕ್ತಿಯಾಗಿ ರೂಪಿಸಿತು? ಭಾರತದ ಪರಮಾಣು ಪರೀಕ್ಷೆಗಳ ರಾಜತಾಂತ್ರಿಕ ಮತ್ತೆ ಆರ್ಥಿಕ ಪರಿಣಾಮಗಳೇನು? ಇರಾನ್ನ ಪರಮಾಣು ಸ್ಥಾವರಗಳ ಮೇಲೆ ಇಸ್ರೇಲ್ ಹಾಗೆ ಅಮೆರಿಕಗಳು ದಾಳಿ ನಡೆಸಿ ಭಾರಿ ಸಂಘರ್ಷ ಕಾರಣವಾದಂತಹ ಹಿನ್ನೆಲೆಯಲ್ಲಿ ಭಾರತ ಹೇಗೆ ಪರಮಾಣು ಶಕ್ತಿ ಆಯಿತು, ಅದಕ್ಕೆ ಏನೇನೆಲ್ಲ ಜಾಗತಿಕ ಅಡೆತಡೆಗಳಿದ್ವು, ಅವುಗಳನ್ನ ಹೇಗೆ ಮೆಟ್ಟಿ ನಿಲ್ಲಲಾಯಿತು ಅನ್ನೋದನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಪರಿಶೀಲಿಸೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇದ್ರ ಬಗ್ಗೆ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ. ಈಗ ನಾವು ವಿಷಯಕ್ಕೆ ಬರೋಣ. ಅದು ಮೇ 17, 1974. ದಿಲ್ಲಿಯ ಪ್ರಧಾನಿ ಕಚೇರಿಯಲ್ಲಿ ಅತ್ಯಂತ ಗಂಭೀರ ಸಭೆ ನಡೀತಾ ಇತ್ತು. ಎಲ್ರಿಗೂ ಏನಾಗಬಹುದೋ ಏನು ಅನ್ನುವಂಥ ಒಂದು ತೀರಾ ಒತ್ತಡದ ಪರಿಸ್ಥಿತಿ. ಆಗಿನ ಪ್ರಧಾನಿ ಇಂದಿರಾ ಗಾಂಧಿಯವರು ಭಾಭಾ ಪರಮಾಣು ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾಗಿದ್ದಂಥ ಡಾಕ್ಟರ್ ರಾಜಾ ರಾಮಣ್ಣ ಅವರೊಂದಿಗೆ ಮಾತಾಡ್ತಾ ಇದ್ರು. ಕೊನೆಗೆ ನೀವು ಮುಂದುವರಿಯಿರಿ, ಇದು ನಮ್ಮ ದೇಶಕ್ಕೆ ತುಂಬಾನೇ ಒಳ್ಳೆಯದು ಅಂತ ಪ್ರಧಾನಿ ಇಂದಿರಾ ಗಾಂಧಿಯವರು ಡಾಕ್ಟರ್ ರಾಜಾ ರಾಮಣ್ಣ ಅವರಿಗೆ ಹೇಳ್ತಾರೆ. ಮರುದಿನ ಬೆಳಿಗ್ಗೆ ಬುದ್ಧ ಕಡೆಗೂ ನಕ್ಕ ಅಂತ ಹೇಳುವ ಹಾಗಾಯ್ತು. ಇನ್ನು ಇಡೀ ವಿಶ್ವನೇ ಅಚ್ಚರಿಯಿಂದ ನೋಡುವಂಥ ವಿದ್ಯಮಾನ ಭಾರತದಲ್ಲಿ ನಡೀತು. ಅವತ್ತು ಯಾರೂ ಕೂಡ ಊಹೆ ಮಾಡೋದಕ್ಕೂ ಸಾಧ್ಯವಿಲ್ಲದಂಥ ಒಂದು ಸಾಧನೆಯನ್ನ ಭಾರತ ಮಾಡಿತು. ಭಾರತ ಶಾಂತಿಯುತ ಪರಮಾಣು ಪರೀಕ್ಷೆ ನಡೆಸಿರುವುದನ್ನು ಇಂದಿರಾ ಗಾಂಧಿಯವರು ಘೋಷಿಸಿದರು. ಆದ್ರಿಂದ ನಮ್ಮ ದೇಶ ಪರಮಾಣು ಸಾಮರ್ಥ್ಯ ಹೊಂದಿರುವಂಥ ಕೆಲವೇ ದೇಶಗಳಲ್ಲಿ ಒಂದು ಅಂತ ಅನಿಸ್ತು. ಇದರಲ್ಲಿ ಒಬ್ಬ ವ್ಯಕ್ತಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಅವರು ಡಾಕ್ಟರ್ ಹೋಮಿ ಜಹಾಂಗೀರ್ ಭಾಭಾ. ಡಾಕ್ಟರ್ ಹೋಮಿ ಜಹಾಂಗೀರ್ ಭಾಭಾ ಅವರ ಸಾಧನೆ ಹಾಗೆ ದೇಶಕ್ಕೆ ಅವರ ಸೇವೆ ಅದು ಎಷ್ಟು ಅಮೋಘವಾಗಿತ್ತು ಅಂತ ಅಂದರೆ ಭಾರತ ದೇಶ ಸದಾ ಅವರಿಗೆ ಋಣಿಯಾಗಿರಬೇಕು. 1927ರಲ್ಲಿ ಭಾಭಾ 18ನೇ ವಯಸ್ಸಿನಲ್ಲಿ ಎಂಜಿನಿಯರಿಂಗ್ ಅಧ್ಯಯನ ಮಾಡೋದಕ್ಕೆ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯಕ್ಕೆ ಹೋದರು. ಆದರೆ ಅದು ಅವ್ರ ಆಯ್ಕೆ ಆಗಿರಲಿಲ್ಲ. ಅವ್ರ ಕುಟುಂಬ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿತ್ತು. ಆದರೆ ಬಾಬಾ ಅವರಿಗೆ ಭೌತಶಾಸ್ತ್ರದಲ್ಲಿ ಆಸಕ್ತಿ ಇತ್ತು. ಆದ್ರಿಂದಾಗಿ ಅವರು ತಮ್ಮ ತಂದೆಗೆ ಒಂದು ಪತ್ರ ಬರೀತಾರೆ. ವ್ಯವಹಾರ ಅಥವಾ ಎಂಜಿನಿಯರಿಂಗ್ ನನಗಲ್ಲ, ಭೌತಶಾಸ್ತ್ರ ನನ್ನ ದಾರಿ. ಭೌತಶಾಸ್ತ್ರದಲ್ಲಿ ದೊಡ್ಡ ಕೆಲಸವನ್ನ ಮಾಡಬಲ್ಲೆ ಅಂತ ನನಗನ್ಸಿದೆ, ನನಗೆ ಭೌತಶಾಸ್ತ್ರ ಅಧ್ಯಯನ ಮಾಡೋದಕ್ಕೆ ಬಿಡಿ ಅಂತ ಆ ಒಂದು ಪತ್ರದಲ್ಲಿ ಅವ್ರು ಕೇಳ್ಕೊಂಡಿದ್ರು. ಹಾಗೆ ಆ ಸಮಯದಲ್ಲಿ ಜಗತ್ತಿನಲ್ಲಿ ಭೌತಶಾಸ್ತ್ರ ಕ್ರಾಂತಿಯಾಗಿತ್ತು. ಹೈಸೆನ್ಬರ್ಗ್, ನೀಲ್ಸ್ ಬೋರ್ ಹಾಗೆ ವುಲ್ಫ್ ಗ್ಯಾಂಗ್ ಪೌಲಿ ಅವರಂತಹ ಭೌತ ವಿಜ್ಞಾನಿಗಳು ಹೊಸ ಸಿದ್ಧಾಂತಗಳನ್ನು ಕಂಡುಕೊಳ್ತಾ ಇದ್ರು. ಕೇಂಬ್ರಿಡ್ಜ್ ಭೌತಶಾಸ್ತ್ರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇತ್ತು. ಅದಕ್ಕಾಗಿಯೇ ಡಾಕ್ಟರ್ ಭಾಭಾ ಅವರು ಕೇಂಬ್ರಿಡ್ಜ್ನಲ್ಲಿ ಭೌತಶಾಸ್ತ್ರ ಅಧ್ಯಯನ ಮಾಡೋದಕ್ಕೆ ಬಯಸಿದ್ರು. ಹಾಗೆ ಅಂತಿಮ ಇಂಜಿನಿಯರಿಂಗ್ ಪರೀಕ್ಷೆಯಲ್ಲಿ ತರಗತಿಗೆ ಮೊದಲಿಗೆ ಆಗಿರಬೇಕು ಅನ್ನುವಂಥ ಒಂದು ಷರತ್ತಿನ ಮೇಲೆ ಭೌತಶಾಸ್ತ್ರವನ್ನು ಓದೋದಕ್ಕೆ ಅವ್ರ ತಂದೆ ಒಪ್ಪಿದ್ರು. ಮತ್ತೆ ಡಾಕ್ಟರ್ ಭಾಭಾ ಅವರು ಅದನ್ನು ಸಾಧಿಸಿದ್ರು. ಅದಾದ ನಂತರ ಅವರು ಭೌತಶಾಸ್ತ್ರದ ಬಗ್ಗೆ ಸಾಕಷ್ಟು ಸಂಶೋಧನೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ರಜೆಗಾಗಿ ಅವರು ಭಾರತಕ್ಕೆ ಬಂದಾಗ ರಜೆಯ ನಂತರ ಭೌತಶಾಸ್ತ್ರದ ಕುರಿತು ಸಂಶೋಧನೆಯನ್ನು ಮಾಡೋದಕ್ಕೆ ಇಂಗ್ಲೆಂಡ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರು. ಆದರೆ 2ನೇ ಮಹಾಯುದ್ಧ ಪ್ರಾರಂಭವಾದ ತಕ್ಷಣವೇ ಬಾಬಾ ಇಂಗ್ಲೆಂಡ್ಗೆ ಹಿಂತಿರುಗಿ ತನ್ನ ಸಂಶೋಧನೆ ಮಾಡುವಂಥ ಉತ್ಸಾಹದಲ್ಲಿ ಇರಲಿಲ್ಲ. ಕಡೆಗೆ ಅವರು ಇಂಗ್ಲೆಂಡ್ಗೆ ಹೋಗೋದಕ್ಕೆ ಭಾರತದ ವಸಾಹತುಶಾಹಿ ಸರ್ಕಾರವನ್ನು ಒಪ್ಪಿಸೋದು ಕೂಡ ಸಾಧ್ಯನೇ ಆಗಲಿಲ್ಲ. ಬಾಬಾ ಭಾರತದಲ್ಲಿ ಕೆಲಸ ಮಾಡಬೇಕಾಗಿತ್ತು. ಹಾಗೆ ಆ ಸಮಯದಲ್ಲಿ ಪ್ರಸಿದ್ಧ ಭೌತಶಾಸ್ತ್ರಜ್ಞರಾಗಿದ್ದಂತಹ CV ರಾಮನ್ ಅವರು ಬಾಬಾ ಅವರನ್ನ ಬೆಂಗಳೂರಿನಲ್ಲಿರುವಂಥ ಭಾರತೀಯ ವಿಜ್ಞಾನ ಸಂಸ್ಥೆಗೆ ಆಹ್ವಾನಿಸ್ತಾರೆ. ಬಾಬಾ ಅವರು CV ರಾಮನ್ ಅವರ ಮಾರ್ಗದರ್ಶನದಲ್ಲಿ PhD ಮಾಡ್ತಿದ್ದಂಥ ವಿಜ್ಞಾನಿ ವಿಕ್ರಮ್ ಸಾರಾಭಾಯ್ ಅವರನ್ನ ಭೇಟಿಯಾಗ್ತಾರೆ. ಬಾಬಾ ಕಾಸ್ಮಿಕ್ ಕಿರಣಗಳ ಕುರಿತು ತಮ್ಮ ಪ್ರಯೋಗಗಳನ್ನು ಮಾಡಿದಾಗ ವಿಕ್ರಮ್ ಸಾರಾಭಾಯ್ ಅವರಿಗೆ ಸಹಾಯ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಭಾರತದಲ್ಲಿ 5 ವರ್ಷಗಳ ಕಾಲ ಕೆಲಸ ಮಾಡಿದ ನಂತರ ಡಾಕ್ಟರ್ ಬಾಬಾ ಇಲ್ಲಿನೇ ಇರೋದಕ್ಕೆ ನಿರ್ಧಾರ ಮಾಡ್ತಾರೆ. ಹಾಗೆ ಈ ಸಮಯದಲ್ಲಿ ಭಾರತೀಯ ಪರಮಾಣು ಭೌತಶಾಸ್ತ್ರದಲ್ಲಿ ಭಾರೀ ಬದಲಾವಣೆ ಆಯಿತು. 1945ರಲ್ಲಿ ಅನೇಕ ಭಾರತೀಯ ವಿಜ್ಞಾನಿಗಳು ಭಾರತದ ಪರಮಾಣು ಶಕ್ತಿ ಸಂಪನ್ಮೂಲಗಳ ಬಗ್ಗೆ ಯೋಚನೆ ಮಾಡೋದಕ್ಕೆ ಪರಮಾಣು ಶಕ್ತಿ ಸಮಿತಿಯನ್ನು ರಚನೆ ಮಾಡಿದರು. ಆಗಸ್ಟ್ 26, 1947ರಂದು ಈ ಸಮಿತಿ ಹೋಮಿ ಭಾಭಾ ಅಧ್ಯಕ್ಷತೆಯಲ್ಲಿ ಹೊಸ ಸಂಶೋಧನಾ ಮಂಡಳಿಯನ್ನು ರಚನೆ ಮಾಡಿತು. ಭಾರತ ಸ್ವತಂತ್ರ ಪಡೆದಂತಹ ಕೇವಲ 11 ದಿನಗಳಲ್ಲೇ ಇಂಥದೊಂದು ಬೆಳವಣಿಗೆ ಆಗಿತ್ತು ಅನ್ನೋದು ಇಲ್ಲಿ ಗಮನಾರ್ಹ.
ಏಪ್ರಿಲ್ 1948ರಂದು ಪ್ರಧಾನಿ ನೆಹರು ಅವರು ಒಂದು ಮಸೂದೆಯನ್ನು ಮಂಡಿಸಿದರು. ಈ ಮಸೂದೆಯನ್ನು ಹೋಮಿ ಬಾಬಾ, ಜವಾಹರ್ಲಾಲ್ ನೆಹರು ಮತ್ತು ಭಾರತೀಯ ವಿಜ್ಞಾನಿ ಶಾಂತಿ ಸ್ವರೂಪ್ ಭಟ್ನಾಗರ್ ರಚನೆ ಮಾಡಿದರು. ಅದು ಪರಮಾಣು ಶಕ್ತಿ ಆಯೋಗವನ್ನು ರಚನೆ ಮಾಡಿತು. ಬಾಬಾ ಅವರ ಪರಮಾಣು ಶಕ್ತಿ ಸಮಿತಿಗೆ ಔಪಚಾರಿಕ ಅಧಿಕಾರಿಗಳನ್ನು ನೀಡಿತು. ಹಾಗೆ ಭಾರತದ ಪರಮಾಣು ಸಂಶೋಧನೆಯನ್ನ ರಹಸ್ಯವಾಗಿಡಬೇಕು ಅಂತ ಜವಾಹರ್ಲಾಲ್ ನೆಹರು ಅವರು ಹೇಳಿದರು. ಅನೇಕ ಜನರು ಇದನ್ನ ಟೀಕೆ ಮಾಡಿದ್ರು. ಪರಮಾಣು ವಿಷಯಗಳ ಬಗ್ಗೆ ನಮಗೆ ಗೌಪ್ಯತೆ ಯಾಕೆ ಬೇಕು? ನಾವು ರಹಸ್ಯವಾಗಿಯೇ ಇದ್ರೆ ಅದು ಭಾರತದ ಮಿಲಿಟರಿ ಉದ್ದೇಶಗಳ ಬಗ್ಗೆ ಇತರ ದೇಶಗಳಿಗೆ ತಪ್ಪು ಸಂದೇಶವನ್ನು ಮುಟ್ಟಿಸುತ್ತೆ ಅಂತ ಒಬ್ಬ ಸದಸ್ಯರು ಹೇಳಿದರು. ಮತ್ತೊಬ್ಬ ಸದಸ್ಯರು ಭಾರತ ತನ್ನ ಮಿಲಿಟರಿಗೆ ಪರಮಾಣು ಶಕ್ತಿಯನ್ನು ಬಳಸೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳಿದರು. ಭಾರತದ ಪರಮಾಣು ಕಾರ್ಯಕ್ರಮ ಮಿಲಿಟರಿ ಘಟಕವನ್ನು ಹೊಂದಿರುತ್ತೆ ಅಂತ ಜವಾಹರ್ಲಾಲ್ ನೆಹರು ಅವರು ಉತ್ತರಿಸಿದರು. ನೆಹರು ಮಿಲಿಟರಿಗಿಂತ ಪರಮಾಣು ಶಕ್ತಿಯ ಮೇಲೆ ಹೆಚ್ಚು ಗಮನವನ್ನು ಹರಿಸಿದರು. ಭಾರತದ ಪರಮಾಣು ರಿಯಾಕ್ಟರ್ ಮಾಡೋದಕ್ಕೆ ಭಾರತದ ಪರಮಾಣು ಸಂಪನ್ಮೂಲಗಳನ್ನು ಬಳಸೋದು ನೆಹರು ಅವ್ರ ಗುರಿಯಾಗಿತ್ತು. ಡಾಕ್ಟರ್ ಬಾಬಾ ನಮ್ಮ ದೇಶದ ಥೋರಿಯಂ ನಿಕ್ಷೇಪಗಳನ್ನು ಬಳಸೋದಿಕ್ಕೆ ಬಯಸಿದ್ರು. ಆದರೆ ಪರಮಾಣು ರಿಯಾಕ್ಟರ್ಗಳಲ್ಲಿ ನೇರವಾಗಿ ಥೋರಿಯಮನ್ನು ಬಳಸೋದಿಕ್ಕೆ ಆಗೋದಿಲ್ಲ. ಈ ಸಮಸ್ಯೆ ಪರಿಹರಿಸೋದಕ್ಕೆ ಡಾಕ್ಟರ್ ಬಾಬಾ ಅವರು 3 ಹಂತದ ಪರಮಾಣು ಕಾರ್ಯಕ್ರಮವನ್ನು ರೂಪಿಸಿದ್ರು. ಜಾರ್ಖಂಡ್ನ ಜಾದೂಗೋಡ್ ಗಣಿಯಲ್ಲಿ ಅಪಾರ ಪ್ರಮಾಣದ ಯುರೇನಿಯಂ ಇತ್ತು. ಆದರೆ ಈ ಯುರೇನಿಯಮನ್ನು ಗಣಿಗಾರಿಕೆ ಮಾಡೋದಕ್ಕೆ ನಮ್ಮ ದೇಶಕ್ಕೆ 15 ವರ್ಷಗಳು ಬೇಕಾದವು. ಯುರೇನಿಯಮನ್ನು ಪಡೆಯೋದಕ್ಕೆ ಡಾಕ್ಟರ್ ಬಾಬಾ ಅವರು ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗೆ ಹೋಗ್ತಾರೆ. ಯುಕೆಯ ಪರಮಾಣು ಶಕ್ತಿ ಸಂಶೋಧನಾ ವಿಭಾಗದ ಮುಖ್ಯಸ್ಥ ಸರ್ ಜಾನ್ ಕಾಕ್ರಾಫ್ಟ್ ಬ್ರಿಟಿಷರು ಭಾರತಕ್ಕೆ ಸಹಾಯ ಮಾಡದಿದ್ರೆ ಫ್ರಾನ್ಸ್ ಸಹಾಯ ಮಾಡುತ್ತೆ ಅಂತ ನಂಬಿದ್ರು. ಹಾಗೆ ಆ ಸಮಯದಲ್ಲಿ ಡಾಕ್ಟರ್ ಬಾಬಾ ಕೇವಲ ವಿಜ್ಞಾನಿಯಾಗಿರಲಿಲ್ಲ, ಅವರು ರಾಜತಾಂತ್ರಿಕರಾಗಿದ್ದರು. ಬ್ರಿಟಿಷರಿಂದ ಯುರೇನಿಯಂ ಪಡೆದ ನಂತರ ನಮ್ಮ ದೇಶ 1956ರಲ್ಲಿ ಮೊದಲ ಪರಮಾಣು ರಿಯಾಕ್ಟರ್ನ ನಿರ್ಮಾಣ ಮಾಡಿತು. ಇದನ್ನ ಅಪ್ಸರಾ ಅಂತ ಕರೆಯಲಾಯಿತು. ಕೆಲ ವರ್ಷಗಳ ನಂತರ ನಮ್ಮ ದೇಶ ಸೈರಸ್ ಅನ್ನುವಂಥ ಮತ್ತೊಂದು ರಿಯಾಕ್ಟರ್ ಅನ್ನು ನಿರ್ಮಿಸಿತು. ಆದರೆ ಅಪ್ಸರಾ ಮತ್ತು ಸೈರಸ್ ಎರಡೂ ಕೂಡ ಪ್ರಾಯೋಗಿಕ ರಿಯಾಕ್ಟರ್ಗಳಾಗಿದ್ವು. ಅವು ವಾಣಿಜ್ಯ ಪ್ರಮಾಣದಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಇದಕ್ಕಾಗಿಯೇ ಭಾರತ ಅಮೆರಿಕಾದಿಂದ ಸಹಾಯ ಕೇಳಿತು. ಆದರೆ ಅಮೆರಿಕಾದಿಂದ ಸಹಾಯ ಕೇಳೋದು ಅಷ್ಟು ಸುಲಭ ಆಗಿರಲಿಲ್ಲ. ಅದು ಅಮೆರಿಕ ಮತ್ತು ಸೋವಿಯತ್ ಒಕ್ಕೂಟದ ನಡುವಿನ ಶೀತಲ ಸಮರದ ಸಮಯ ಆಗಿತ್ತು. ಭಾರತ ಅಲಿಪ್ತ ನೀತಿಯನ್ನು ಅನುಸರಿಸ್ತಾ ಇತ್ತು. ಇದು ಅನೇಕ ಅಮೆರಿಕನ್ನರ ಅಸಮಾಧಾನಕ್ಕೆ ಕಾರಣ ಆಗಿತ್ತು. ಈ ಶೀತಲ ಸಮರದಲ್ಲಿ ಭಾರತ ತಮಗೆ ಸಹಾಯ ಮಾಡ್ತಾ ಇಲ್ಲ ಅಂತ ಅವ್ರು ಭಾವಿಸಿದ್ರು. ಆದರೆ ಭಾರತ ಮತ್ತು ಸೋವಿಯತ್ ಒಕ್ಕೂಟದ ನಡುವಿನ ವ್ಯಾಪಾರ ಬೆಳೀತಾ ಇದೆ ಅಂತ ಅಮೆರಿಕಕ್ಕೆ ತಿಳಿದಿತ್ತು. ಆದ್ದರಿಂದಾಗಿ ಭಾರತದೊಂದಿಗಿನ ಸಂಬಂಧವನ್ನು ಬಲಪಡಿಸೋದಕ್ಕೆ ಬಯಸಿದ್ರೆ ಅವರು ಭಾರತಕ್ಕೆ ಸಹಾಯವನ್ನು ಮಾಡಬೇಕಾಗಿತ್ತು. ಇದಲ್ಲದೆ ಭಾರತಕ್ಕೆ ಥೋರಿಯಂ ನಿಕ್ಷೇಪಗಳ ಕೊರತೆ ಇರಲಿಲ್ಲ ಮತ್ತು ಅಮೆರಿಕಕ್ಕೆ ಈ ಒಂದು ನಿಕ್ಷೇಪಗಳ ಅಗತ್ಯ ಇತ್ತು. ಆದ್ದರಿಂದಾಗಿ 1969ರಲ್ಲಿ ತಾರಾಪುರದಲ್ಲಿ ಭಾರತ ತನ್ನ ಮೊದಲ ಪರಮಾಣು ವಿದ್ಯುತ್ ಸ್ಥಾವರವನ್ನು ನಿರ್ಮಾಣ ಮಾಡೋದಕ್ಕೆ ಅಮೆರಿಕ ಸಹಾಯ ಮಾಡುತ್ತೆ. ಆದರೆ ಇದು ಭಾರತದ ಪರಮಾಣು ಪ್ರಯಾಣದ ಆರಂಭ ಮಾತ್ರನೇ ಆಗಿತ್ತು. 1962ರಲ್ಲಿ ಭಾರತ ಮತ್ತು ಚೀನಾ ನಡುವೆ ಯುದ್ಧ ನಡೀತು. ಭಾರತೀಯ ಸೇನೆ ಸೋತ್ ಹೋಯಿತು. 2 ವರ್ಷಗಳ ನಂತರ ಚೀನಾ ತನ್ನ ಮೊದಲು ಪರಮಾಣು ಪರೀಕ್ಷೆಯನ್ನು ನಡೆಸಿತು. ಅಕ್ಟೋಬರ್ 24, 1965ರಂದು ಡಾಕ್ಟರ್ ಬಾಬಾ ಆಲ್ ಇಂಡಿಯಾ ರೇಡಿಯೋದಲ್ಲಿ ಮಾತಾಡ್ತಾ 18 ತಿಂಗಳಲ್ಲಿ ಭಾರತೀಯ ರಿಯಾಕ್ಟರ್ಗಳನ್ನು ಉತ್ಪಾದಿಸಿದಂಥ ಪ್ಲುಟೋನಿಯಂನಿಂದ ಬಾಂಬನ್ನು ತಯಾರಿಸಬಹುದು ಅಂತ ಹೇಳಿದರು. ಡಾಕ್ಟರ್ ಬಾಬಾ ಪರಮಾಣು ಪರೀಕ್ಷೆಗಳ ಬಗ್ಗೆ ಹೆಚ್ಚು ಉತ್ಸುಕರಾಗಿದ್ದರು. ಆದರೆ 1966ರಲ್ಲಿ ಈ ಎಲ್ಲ ಭರವಸೆಗಳನ್ನು ಛಿದ್ರಗೊಳಿಸುವಂಥ ಒಂದು ಘಟನೆ ಸಂಭವಿಸಿಬಿಡ್ತು. ಜನವರಿ 24, 1966ರಂದು ಏರ್ ಇಂಡಿಯಾ ವಿಮಾನ ಬಾಂಬೆಯಿಂದ ನ್ಯೂಯಾರ್ಕಿಗೆ ಹಾರ್ತಾ ಇದ್ದಾಗ ಅರ್ಧ ದಾರಿಯಲ್ಲಿ ಫ್ರೆಂಚ್ ಆಲ್ಪ್ಸ್ನಲ್ಲಿ ಪತನಗೊಳ್ತು. ಸಾವನ್ನಪ್ಪಿದಂಥ 117 ಜನರಲ್ಲಿ ಹೋಮಿ ಬಾಬಾ ಕೂಡ ಒಬ್ಬರಾಗಿದ್ದರು. ಡಾಕ್ಟರ್ ಬಾಬಾ ವಿಮಾನ ಅಪಘಾತದಲ್ಲಿ ನಿಧನರಾದರು. ಮತ್ತು ಈ ಅಪಘಾತ ಹೇಗೆ ಸಂಭವಿಸಿತು ಅಂತ ಯಾರಿಗೂ ತಿಳಿಲಿಲ್ಲ. ಪಿತೂರಿ ನಡೆದಿರಬಹುದು ಅನ್ನುವಂಥ ಅನುಮಾನಗಳು ಕೂಡ ಹುಟ್ಟುಕೊಂಡವು. ಆದರೆ ಭಾರತದ ಪರಮಾಣು ಅಭಿವೃದ್ಧಿಗೆ ಇದು ಬಹುದೊಡ್ಡ ಆಘಾತ ಆಗಿತ್ತು. ಡಾಕ್ಟರ್ ಬಾಬಾ ನಂತರ ವಿಕ್ರಮ್ ಸಾರಾಭಾಯ್ ಅವರನ್ನು ಪ್ರಧಾನಿ ಇಂದಿರಾ ಗಾಂಧಿ ಅವರು ಪರಮಾಣು ಇಂಧನ ಇಲಾಖೆಯ ಮುಖ್ಯಸ್ಥರನ್ನಾಗಿ ಮಾಡಿದರು. ಆದರೆ ಪರಮಾಣು ಬಾಂಬ್ ಭಾರತದ ಭದ್ರತೆಯನ್ನು ಹೆಚ್ಚಿಸೋದಿಲ್ಲ ಅನ್ನೋದು ವಿಕ್ರಮ್ ಸಾರಾಭಾಯ್ ಅವರ ಅಭಿಪ್ರಾಯ ಆಗಿತ್ತು. ಡಾಕ್ಟರ್ ಸಾರಾಭಾಯ್ ಅವರು ಈ ಸ್ಥಾನದಲ್ಲಿ ಹೆಚ್ಚು ಕಾಲ ಉಳಿಲಿಲ್ಲ. ಅವರು ಡಿಸೆಂಬರ್ 1971ರಲ್ಲಿ ನಿಧನರಾದರು. ನಂತರ ಹೋಮಿ ಸೇತ್ನ ಪರಮಾಣು ಇಂಧನ ಆಯೋಗದ ಮುಖ್ಯಸ್ಥರಾದರು. ಭಾರತದ ಮೊದಲ ಪರಮಾಣು ಪರೀಕ್ಷೆಯಲ್ಲಿ ಅವರು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತಾರೆ. ಸೇತ್ನ ಬಹಳ ವಿಶಿಷ್ಟ ಸಮಯದಲ್ಲಿ ಜವಾಬ್ದಾರಿಯನ್ನು ವಹಿಸ್ಕೊಳ್ತಾರೆ. 1971ರ ಯುದ್ಧದಲ್ಲಿ ಭಾರತ ಪಾಕಿಸ್ತಾನದ ವಿರುದ್ಧ ಗೆದ್ದಿತ್ತು. ಅದರ ನಂತರ ಇಂದಿರಾ ಗಾಂಧಿ ಅವರು ಬಹಳ ಜನಪ್ರಿಯರಾದರು. ಭಾರತೀಯ ಸೇನೆ ಪಾಕಿಸ್ತಾನದ ವಿರುದ್ಧ ಹೋರಾಡಿದ ಹಾಗೇನೆ ಭಾರತೀಯ ರಾಜತಾಂತ್ರಿಕರು ಕೂಡ ಭಾರತದ ಪರಮಾಣು ನೀತಿಗಾಗಿ ಹೋರಾಡ್ತಾ ಇದ್ರು. ಈ ಹೋರಾಟ 1970ರಲ್ಲಿ ಪ್ರಾರಂಭ ಆಯಿತು.
ಅದು ವಿಶ್ವದಲ್ಲಿ ಪರಮಾಣು ಪ್ರಸರಣ ನಿಷೇಧ ಒಪ್ಪಂದ ಬಂದಂಥ ಸಮಯ ಆಗಿತ್ತು. ಪರಮಾಣು ಶಸ್ತ್ರಾಸ್ತ್ರಗಳು ಜಗತ್ತಿಗೆ ಅಪಾಯವನ್ನುಂಟು ಮಾಡುತ್ತವೆ ಅಂತ ಭಾರತ ನಂಬಿತ್ತು. ಆದರೆ ಭಾರತಕ್ಕೆ ಪರಮಾಣು ಶಸ್ತ್ರಾಸ್ತ್ರಗಳನ್ನು ನೀಡದಿದ್ರೆ ಅಮೆರಿಕ, ಸೋವಿಯತ್ ಒಕ್ಕೂಟ ಮತ್ತು ಚೀನಾ ಕೂಡ ತಮ್ಮ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹಿಂದಿರುಗಿಸಬೇಕು ಅನ್ನೋದು ಭಾರತದ ನಿಲುವಾಗಿತ್ತು. ಮಿಲಿಟರಿ ಉದ್ದೇಶಗಳಿಗಾಗಿ ಯೋಜಿಸಲಾದಂಥ ಪರೀಕ್ಷೆಗಳು ಮತ್ತು ಶಾಂತಿಯುತ ಪರಮಾಣು ಸ್ಫೋಟಗಳ ಬಗೆಗಿನ ಪ್ರತಿಪಾದನೆ ಭಾರತದಾಗಿತ್ತು. ಯಾರೂ ಕೂಡ ಭಾರತದೊಂದಿಗೆ ಒಪ್ಪದ ಕಾರಣ ಪ್ರಸರಣ ನಿಷೇಧ ಒಪ್ಪಂದಕ್ಕೆ ಸಹಿ ಹಾಕದಿರೋದಕ್ಕೆ ಭಾರತ ನಿರ್ಧಾರ ಮಾಡಿತು. 1971ರಲ್ಲಿ ಭಾರತ ಸರ್ಕಾರ ಭಾರತ ಪರಮಾಣು ಬಾಂಬ್ಗಳನ್ನು ಪರೀಕ್ಷೆ ಮಾಡಬೇಕಾ ಅಥವಾ ಬೇಡವಾ ಅನ್ನೋದ್ರ ಕುರಿತು ಚರ್ಚೆ ಮಾಡಿತು. ಪರಮಾಣು ಶಕ್ತಿ ಆಯೋಗ ಮತ್ತು ವಿದೇಶಾಂಗ ಸಚಿವಾಲಯದ ನಡುವೆ ಭಿನ್ನಾಭಿಪ್ರಾಯಗಳಿದ್ವು. ಪರಮಾಣು ಶಕ್ತಿ ಆಯೋಗವು ಪರೀಕ್ಷೆಯನ್ನು ನಡೆಸೋದಕ್ಕೆ ಬಯಸಿತ್ತು, ಆದರೆ ವಿದೇಶಾಂಗ ಸಚಿವಾಲಯ ಅದು ಭಾರತದ ಮೇಲೆ ಒತ್ತಡ ಹೇರುತ್ತೆ ಅಂತ ವಾದ ಮಾಡಿತು. ಆದರೆ ಸ್ವಲ್ಪ ಸಮಯದ ನಂತರ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು. 1972ರಲ್ಲಿ DRDO ಮತ್ತು ಪರಮಾಣು ಶಕ್ತಿ ಆಯೋಗ ಒಟ್ಟಾಗಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವು. ಅದರ ನಂತರ ಭಾರತೀಯ ಸೇನೆ ರಾಜಸ್ಥಾನದಲ್ಲಿ ಪರೀಕ್ಷಾ ಸ್ಥಳವನ್ನು ಅಂತಿಮಗೊಳಿಸಿತು. 1974ರ ಮೇ 18ರಂದು ಆ ಬಹು ನಿರೀಕ್ಷಿತ ದಿನ ಬಂದೇ ಬಿಡ್ತು. ಭಾರತ ತನ್ನ ಮೊದಲ ಪರಮಾಣು ಪರೀಕ್ಷೆಯನ್ನು ನಡೆಸಿತು. ಅಂತಿಮವಾಗಿ ಡಾಕ್ಟರ್ ಬಾಬಾ, ಡಾಕ್ಟರ್ ಸಾರಾಭಾಯ್ ಮತ್ತು ಇತರ ಅನೇಕ ಭಾರತೀಯ ವಿಜ್ಞಾನಿಗಳ ದೃಷ್ಟಿಕೋನ ಕೊನೆಗೂ ಆ ಮೂಲಕ ನನಸಾಗಿತ್ತು. ಭಾರತ ಸರ್ಕಾರ ಇದನ್ನು ಶಾಂತಿಯುತ ಪರಮಾಣು ಸ್ಫೋಟ ಅಂತ ಕರೆದಿತ್ತು. 1974ರಲ್ಲಿ ಸ್ಫೋಟದ ನಂತರ ಕೂಡ ಭಾರತ ಸರ್ಕಾರ ಪರಮಾಣು ಶಸ್ತ್ರಾಸ್ತ್ರಗಳನ್ನು ತಯಾರಿಸೋದಕ್ಕೆ ಬಯಸೋದಿಲ್ಲ ಅಂತ ಹೇಳಿದೆ. ಆದರೆ ಈ ಹೇಳಿಕೆಯ ಹೊರತಾಗಿಯೂ ಭಾರತವನ್ನು ಹೆಚ್ಚಿನ ಒತ್ತಡಕ್ಕೆ ಒಳಪಡಿಸಲಾಯಿತು. 1978ರಲ್ಲಿ ಅಮೆರಿಕನ್ ಅಧ್ಯಕ್ಷ ಜಿಮ್ಮಿ ಕಾರ್ಟರ್ ಪರಮಾಣು ಪ್ರಸರಣ ನಿಷೇಧ ಕಾಯ್ದೆಗೆ ಸಹಿ ಹಾಕಿದರು. ಅದರ ನಂತರ ಅಮೆರಿಕ ಭಾರತಕ್ಕೆ ಯಾವುದೇ ರೀತಿಯ ಪರಮಾಣು ನೆರವು ನೀಡೋದನ್ನು ನಿರಾಕರಿಸಿತು. 27 ವರ್ಷಗಳ ನಂತರ ಮನಮೋಹನ್ ಸಿಂಗ್ ಅವರ ಸರ್ಕಾರ ಅಮೆರಿಕದೊಂದಿಗೆ ನಾಗರಿಕ ಪರಮಾಣು ಒಪ್ಪಂದಕ್ಕೆ ಸಹಿ ಹಾಕಿದಾಗ ಇದು ಬದಲಾಯಿತು. 1974ರಲ್ಲಿ ಪರಮಾಣು ಪರೀಕ್ಷೆಯನ್ನು ಆಪರೇಷನ್ ಸ್ಮೈಲಿಂಗ್ ಬುದ್ಧ ಅಥವಾ ಪೋಖ್ರಾನ್ 1 ಅಂತ ಕರೆಯಲಾಯಿತು. 24 ವರ್ಷಗಳ ನಂತರ ಮತ್ತೊಂದು ಪರೀಕ್ಷೆಯನ್ನು ನಡೆಸಲಾಯಿತು. ಇದು ಭಾರತದ ಪರಮಾಣು ನೀತಿಯನ್ನು ಸಂಪೂರ್ಣವಾಗಿ ಬದಲಾಯಿಸಿತು. ಈ ಪರೀಕ್ಷೆ ಪೋಖ್ರಾನ್ 2 ಆಗಿತ್ತು. ಆಗ ಭಾರತ ಸುಧಾರಿತ ಶಸ್ತ್ರಾಸ್ತ್ರ ವಿನ್ಯಾಸಗಳಿಗಾಗಿ 5 ಪರಮಾಣು ಪರೀಕ್ಷೆಗಳನ್ನು ನಡೆಸಿತು. ಪೋಖ್ರಾನ್ 2ರ ಬಳಿಕ ಭಾರತವನ್ನು ಖಂಡಿಸಿ ಅಮೆರಿಕ ಒಂದು ಹೇಳಿಕೆಯನ್ನು ನೀಡಿತು ಮತ್ತು ಆರ್ಥಿಕ ನಿರ್ಬಂಧಗಳನ್ನು ಹಾಕಿತು. ಇತ್ತೀಚಿನ ದಶಕಗಳಲ್ಲಿ ವಿದೇಶಾಂಗ ನೀತಿಗೆ ತನ್ನ ಆದ್ಯತೆಯ ವಿಧಾನಕ್ಕೆ ಅನುಗುಣವಾಗಿ ಮತ್ತು 1994ರ ಪ್ರಸರಣ ವಿರೋಧಿ ಕಾನೂನಿಗೆ ಅನುಸಾರವಾಗಿ ಅಮೆರಿಕ ಭಾರತದ ಮೇಲೆ ಆರ್ಥಿಕ ನಿರ್ಬಂಧಗಳನ್ನು ವಿಧಿಸಿತು. ಅವೇನು ಅಂತ ಅಂದರೆ, ಮಾನವೀಯ ನೆರವನ್ನು ಹೊರತುಪಡಿಸಿ ಭಾರತಕ್ಕೆ ಎಲ್ಲ ಸಹಾಯವನ್ನು ಕಡಿತಗೊಳಿಸೋದು, ಕೆಲವು ರಕ್ಷಣಾ ಸಾಮಗ್ರಿಗಳು ಮತ್ತು ತಂತ್ರಜ್ಞಾನಗಳ ರಫ್ತನ್ನು ನಿಷೇಧ ಮಾಡೋದು, ಹಾಗೆ ಭಾರತಕ್ಕೆ ಅಮೆರಿಕದ ಸಾಲ ಮತ್ತು ಸಾಲ ಖಾತ್ರಿಗಳನ್ನು ಕೊನೆಗೊಳಿಸೋದು, ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳು ಭಾರತಕ್ಕೆ ಸಾಲ ನೀಡೋದನ್ನು ವಿರೋಧ ಮಾಡೋದು. ಈ ಎಲ್ಲ ನಿರ್ಬಂಧಗಳ ಮೂಲಕ ಭಾರತದ ಪರಮಾಣು ಕಾರ್ಯಕ್ರಮ ಹಿಂಪಡೆಯುವಂತೆ ಅಮೆರಿಕ ಒತ್ತಡ ಹೇರಿತು. ಕೆನಡಾ ಕೂಡ ಭಾರತದ ಈ ಕ್ರಮಗಳನ್ನು ಟೀಕೆ ಮಾಡಿತು. ಜಪಾನ್ ಮಾನವೀಯ ನೆರವನ್ನು ಹೊರತುಪಡಿಸಿ ಎಲ್ಲ ಹೊಸ ಸಾಲಗಳು ಮತ್ತು ಅನುದಾನಗಳನ್ನು ಸ್ಥಗಿತಗೊಳಿಸುವುದು ಸೇರಿದಂತೆ ಆರ್ಥಿಕ ನಿರ್ಬಂಧಗಳನ್ನು ವಿಧಿಸಿತು. ಕೆಲ ಇತರ ರಾಷ್ಟ್ರಗಳು ಕೂಡ ಭಾರತದ ಮೇಲೆ ನಿರ್ಬಂಧಗಳನ್ನು ಹೇರಿದವು. ಮುಖ್ಯವಾಗಿ ವಿದೇಶಿ ನೆರವು ಮತ್ತು ಸರ್ಕಾರದಿಂದ ಸರ್ಕಾರಕ್ಕೆ ಸಾಲ ಮಾರ್ಗಗಳನ್ನು ಸ್ಥಗಿತಗೊಳಿಸುವ ರೂಪದ ನಿರ್ಬಂಧಗಳು ಅವಾಗಿದ್ವು. ಹಾಗೆ ಪರಮಾಣು ಶಸ್ತ್ರಾಸ್ತ್ರಗಳ ಅಭಿವೃದ್ಧಿಯನ್ನು ನಿಲ್ಲಿಸುವಂತೆ ಭಾರತದ ಮೇಲೆ ಒತ್ತಡ ಹೇರೋದಕ್ಕೆ ಚೀನಾ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಕರೆಯನ್ನು ನೀಡಿತು. ಇದೆಲ್ಲದರ ನಡುವೆನೂ UK, ಫ್ರಾನ್ಸ್ ಮತ್ತು ರಷ್ಯಾ ಮುಂತಾದ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಖಾಯಂ ಸದಸ್ಯ ರಾಷ್ಟ್ರಗಳು ಭಾರತದ ಪರಮಾಣು ಪರೀಕ್ಷೆಗಳನ್ನು ಖಂಡಿಸುವಂಥ ಯಾವುದೇ ಹೇಳಿಕೆಗಳನ್ನು ನೀಡದೆ ತಪ್ಪಿಸಿಕೊಂಡ್ರು. ಹಾಗೆ ಇತ್ತೀಚೆಗೆ ಭಾರತದ ಸಂಕೀರ್ಣ ಪರಮಾಣು ನೀತಿಯ ಬಗ್ಗೆ ಅನೇಕ ಚರ್ಚೆಗಳು ನಡೆದಿವೆ. ಭಾರತದ ಔಪಚಾರಿಕ ನೀತಿ ಪರಮಾಣು ಅಸ್ತ್ರವನ್ನು ಮೊದಲು ಬಳಸೋದಿಲ್ಲ ಅನ್ನೋದಾಗಿತ್ತು. ನಾವು ಯಾವತ್ತಿಗೂ ಕೂಡ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಬಳಸುವಂಥ ಮೊದಲಿಗರಾಗೋದಿಲ್ಲ ಅನ್ನುವಂಥ ನೀತಿ ಇದು. ಪರಮಾಣು ನೀತಿ ಬಹಳ ಸರಳವಾಗಿ ಕಾಣಿಸ್ಬೋದು, ಆದರೆ ಅದರ ಹಿಂದೆ ಈ ಪರಮಾಣು ಬಾಂಬನ್ನು ತಯಾರಿಸೋದಕ್ಕೆ ಎಷ್ಟು ಲೆಕ್ಕಾಚಾರಗಳು ಬೇಕಾಗುತ್ತವೋ ಅಷ್ಟೇ ಲೆಕ್ಕಾಚಾರಗಳಿವೆ. ಇದೇ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.